ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಡೆಗೂ ಈಡೇರಿದ ಕನಸು. 18 ವರ್ಷಗಳ ನಿರಂತರ ಪರಿಶ್ರಮಕ್ಕೆ ಕಡೆಗೂ ಒಲಿದು ಬಂತು IPL ಚಾಂಪಿಯನ್ ಟ್ರೋಫಿ 2025. RCB ಅಭಿಮಾನಿಗಳ ಕಣ್ಣಿನ ಕನಸು ನನಸಾಯಿತು. ಈ ಸಲ ಕಪ್ ನಮ್ಮದೇ. ಹೌದು, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕನ್ನಡದ ರಾಯಭಾರಿಯವರು. ಕನ್ನಡದ ಕಂಪನ್ನ ಇಡೀ ವಿಶ್ವಕ್ಕೆ ಪಸರಿಸಿದ ಕೀರ್ತಿ RCB ಅದು. ಎಲ್ಲರ ಬಾಯಲ್ಲೂ ಕನ್ನಡ. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದು. ಅದ್ಭುತ ಸಂಚಲನ ತಂದ RCBಗೆ ಬಹುಶಃ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ತಂಡ RCB. RCB ಎಂದರೆ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಎಂದರೆ RCB. ಹೌದು, ಇವತ್ತಿನಂತೆ ಕೊಹ್ಲಿ ಅವತ್ತು ಪ್ರಖ್ಯಾತಿಯನ್ನು ಗಳಿಸಿರಲಿಲ್ಲ. ಅಷ್ಟೇನು ಬ್ಯಾಟಿಂಗ್ ಕೌಶಲ್ಯವನ್ನು ಜಗತ್ತಿಗೆ ತೋರಿಸಿರಲಿಲ್ಲ. ಆದರೂ ಆತನ ಮೇಲೆ ಭರವಸೆ ಇಟ್ಟು ದೆಹಲಿ ಮೂಲದ ಕೊಹ್ಲಿಗೆ ನೆಲೆಯನ್ನು ಕೊಟ್ಟಿದ್ದು RCB. ಅದೇ ನಿಯತ್ತಿನಿಂದ ಸತತ 18 ವರ್ಷಗಳಲ್ಲಿ ನಿರಂತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನು ಬಿಟ್ಟರೆ ಬೇರೆ ಯಾವ ತಂಡಗಳತ್ತ ಕಣ್ಣು ಕೂಡ ಹಾಯಿಸದ ಕೊಹ್ಲಿ ತಮ್ಮ ಅದ್ಭುತ ಬ್ಯಾಟಿಂಗ್, ಫೀಲ್ಡಿಂಗ್ ಹಾಗೆ ಕ್ಯಾಪ್ಟನ್ಶಿಪ್ನಿಂದ IPL ಚಾಂಪಿಯನ್ 2025ರತ್ತ ತಮ್ಮ ಕನಸನ್ನು ಈಡೇರಿಸಿಕೊಂಡಿದ್ದಾರೆ. ಕೊಹ್ಲಿ ಮನಸ್ಸು ಮಾಡಿದರೆ ಬೇರೆ ಫ್ರಾಂಚೈಸಿಯವರು, ಇನ್ನಿತರ ತಂಡದವರು ಕೋಟ್ಯಾಂತರ ರೂಪಾಯಿ ಕೊಟ್ಟು ಅವರನ್ನು ಕೊಂಡುಕೊಳ್ಳಬಹುದಿತ್ತು. ಆದರೆ ಕೊಹ್ಲಿ ಮನಸ್ಸು ಮಾಡಲಿಲ್ಲ. ಕಾರಣ ಅವರಲ್ಲಿರುವ ನಿಯತ್ತು. RCB ಅದ್ಭುತ ಸಂಚಲನದ ಇಡೀ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವಂತಹ ಕ್ರಿಕೆಟ್ ತಂಡ. IPLನ ಈ ತಂಡ ಇವತ್ತು 2025ರ ಚಾಂಪಿಯನ್ಸ್ ಪಟ್ಟವನ್ನು ಪಡೆದು ನಿಟ್ಟುಸಿರನ್ನು ಬಿಟ್ಟಿದೆ. ವಿರಾಟ್ ಕೊಹ್ಲಿ ಅಲ್ಲದೆ ಬೇರ್ಯಾವ ತಂಡದ ಆಟಗಾರನೇ ಆಗಿದ್ದರೂ ತನ್ನ ಸ್ವಾರ್ಥಕ್ಕೆ, ಹಣದ ಆಸೆಗೆ ಇನ್ನೊಂದು ತಂಡಕ್ಕೆ ಜಿಗಿಯುತ್ತಿದ್ದ. ಆದರೆ ವಿರಾಟ್ ಕೊಹ್ಲಿ ಅಂಥದ್ಯಾವುದಕ್ಕೂ ಪ್ರಯತ್ನಿಸಲಿಲ್ಲ. ಕಾರಣ RCBಯ ಒಲವು. RCB ಎಂದರೆ ಇನ್ನಿಲ್ಲದ ಅಭಿಮಾನ. ತನಗೆ ಆಶ್ರಯವನ್ನು ಕೊಟ್ಟ RCBಯನ್ನು ತೊರೆಯಲು ಇಚ್ಛಿಸದ ವಿರಾಟ್ ಕೊಹ್ಲಿ ನಿರಂತರವಾಗಿ ತನ್ನ ಇಡೀ ಕ್ರಿಕೆಟ್ ಕೌಶಲ್ಯವನ್ನು IPL ಪಟ್ಟದತ್ತನೇ ಗಮನ ಹರಿಸಿದರು. ಸತತ ಪ್ರಯತ್ನಿಸಿದರು. ಕನಸು ನುಚ್ಚೂರಾಗುತ್ತಲೇ ಬಂತು. ಆದರೆ 2025ರ IPL ಪಟ್ಟವನ್ನು ಗಳಿಸಿ ಕಣ್ತುಂಬ ನೀರನ್ನು ತುಂಬಿಕೊಂಡು ಭಾವುಕರಾದರು ವಿರಾಟ್ ಕೊಹ್ಲಿ. ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂ ಪ್ರಪಂಚದ ಅತಿ ದೊಡ್ಡ ಸ್ಟೇಡಿಯಂ. 1,32,000 ಆಸನಗಳುಳ್ಳ ಕ್ರೀಡಾಂಗಣ. ಈ ಕ್ರೀಡಾಂಗಣದಲ್ಲಿ RCB ವರ್ಸಸ್ ಪಂಜಾಬ್ನ ರೋಚಕ ಫೈನಲ್ ಪಂದ್ಯವನ್ನು ಎಲ್ಲರೂ ಕಣ್ತುಂಬಿಕೊಂಡರೆ ಇಡೀ ವಿಶ್ವದಾದ್ಯಂತ ಬೆಂಗಳೂರು, ಕಲ್ಕತ್ತಾ, ಚೆನ್ನೈ, ಹೈದರಾಬಾದ್ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ, ಮೈದಾನಗಳಲ್ಲಿ ಬೃಹತ್ ಪರದೆಯ ಮೇಲೆ ಸಾವಿರಾರು ಜನ ಬಂದು ಆಗಮಿಸಿ ಈ ಕ್ರಿಕೆಟನ್ನು, ಈ ರೋಚಕ ಪಂದ್ಯವನ್ನು ನೋಡಿ ಕಣ್ತುಂಬಿಕೊಂಡರು. ಟಾಸ್ ಗೆದ್ದ ಪಂಜಾಬ್ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡರೆ RCBಯ ಆರಂಭಿಕ ಆಟಗಾರರಾದ ಫಿಲ್ ಸಾಲ್ಟ್ ಮತ್ತು
ವಿರಾಟ್ ಕೊಹ್ಲಿ ಮೈದಾನಕ್ಕಿಳಿದರು. ಫಿಲ್ ಸಾಲ್ಟ್ ಅದ್ಭುತ 2 ಬೌಂಡರಿ 1 ಸಿಕ್ಸನ್ನು ಚಚ್ಚಿ ಭದ್ರ ಬುನಾದಿಯನ್ನು ಹಾಕಿದರು. ನಿಧಾನಗತಿಯ ಬ್ಯಾಟಿಂಗನ್ನು ತೋರಿಸಿದ ವಿರಾಟ್ ಕೊಹ್ಲಿ 43 ರನ್ಗಳನ್ನು ಕಲೆ ಹಾಕಿ RCB ಗೆಲುವಿಗೆ ಕಾರಣರಾದರು. ಮಯಾಂಕ್ ಅಗರ್ವಾಲ್, ರಜತ್ ಪಟಿದಾರ್ ಎಲ್ಲ ಬ್ಯಾಟ್ಸ್ಮನ್ಗಳು ಬಹಳ ಅದ್ಭುತವಾಗಿ ಪರಿಶ್ರಮದಿಂದ ತಮ್ಮ ಬ್ಯಾಟಿಂಗ್ ಕೌಶಲ್ಯದಿಂದ ಒಟ್ಟು 190 ರನ್ಗಳನ್ನು ಕಲೆ ಹಾಕಿದರು. ಆನಂತರ ಬ್ಯಾಟಿಂಗ್ ಇಳಿದ ಪಂಜಾಬ್ ತಂಡ ಗಳಿಸಿದ್ದು ಕೇವಲ 184 ರನ್ಗಳು. RCBಯ ಅದ್ಭುತ ಬೌಲಿಂಗ್ ಶಕ್ತಿಯ ಮುಂದೆ ಮಂಡಿಯೂರಿದ ಪಂಜಾಬ್ ತನ್ನ 7 ವಿಕೆಟ್ಗಳನ್ನು ಕಳೆದುಕೊಂಡು 20 ಓವರ್ಗಳಲ್ಲಿ ಗಳಿಸಿದ್ದು ಕೇವಲ 184 ರನ್. ಕಡೆಗೂ IPLನ ಕನಸಾದ 2025ರ ಚಾಂಪಿಯನ್ ಪಟ್ಟ RCBಗೆ ಒಲಿದೇ ಬಿಟ್ಟಿತು. ಈಗಾಗಲೇ ಅನೇಕ ಬಾರಿ ಚಾಂಪಿಯನ್ಶಿಪ್ಪನ್ನು ಗಳಿಸಿದ್ದ ಚೆನ್ನೈ, ಮುಂಬೈ, KKR, ರಾಜಸ್ಥಾನ್ ರಾಯಲ್ಸ್ ಎಲ್ಲವನ್ನ ಗೆದ್ದ RCB ಬಹಳಷ್ಟು ಸೋಲು ಗೆಲುವಿನ ನಡುವೆಯೂ ಉತ್ತಮವಾದ ಫಲಿತಾಂಶವನ್ನು ಪಡೆದು ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡಿದೆ. RCB ಎಂದರೆ ಈ ಸಲ ಕಪ್ ನಮ್ಮದು ಎನ್ನುವ ಕನ್ನಡದ ಮಾತಿನ ರಾಯಭಾರಿತನವನ್ನು ಹೊಂದಿರುವಂತಹ ಕ್ರಿಕೆಟ್ ತಂಡ. ಈ ಸಲ ಕಪ್ ನಮ್ಮದು ಎನ್ನುವ ಕನ್ನಡದ ಮಾತೆ RCBಯ ಶಕ್ತಿ. ಇಡೀ ವಿಶ್ವಕ್ಕೆ ಕನ್ನಡವನ್ನು ಕಲಿಸಿದ ಕೀರ್ತಿ RCB ಕ್ರಿಕೆಟ್ ತಂಡದ್ದು. ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಜನ We all love you RCB and Virat Kohli sir. So ಜೈ RCB, ಈ ಸಲ ಕಪ್ ನಮ್ದೆ. ರಾತ್ರಿ ಇಡೀ ಜೋರಾಗಿ ಜೈ RCB ಎಂದು ಕೂಗುತ್ತಾ, ಕುಪ್ಪಳಿಸುತ್ತಾ, ಕುಣಿದಾಡುತ್ತಾ, ತಮ್ಮ ವಾಹನಗಳಲ್ಲಿ ತಿರುಗಾಡುತ್ತಾ RCBಯ ಲಾಂಛನವನ್ನು ಪ್ರದರ್ಶಿಸುತ್ತಾ ಅದ್ಭುತವಾದಂತಹ ಸಂತೋಷ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. RCBಯ ಜಯವನ್ನು RCBಯ ಈ ಗೆಲುವನ್ನು ತಮ್ಮ ಊರ ಹಬ್ಬ, ತಮ್ಮ ಪಾಲಿನ ಯುಗಾದಿ ಹಬ್ಬ ಎಂಬಂತೆ ಹರ್ಷದಿಂದ ಎಲ್ಲರೂ RCB ಗೆಲುವನ್ನು ಸ್ವಾಗತಿಸಿದರು. ಬೃಹತ್ ಸಾಗರದಂತಹ ಜನರನ್ನು ನಿಯಂತ್ರಿಸಲಾಗದೆ ಪೊಲೀಸರು ಪರದಾಡುತ್ತಿದ್ದರು. ಆದರೆ ಶಾಂತಿದೂತರಾಗಿದ್ದ ಜನ ಬಹಳಷ್ಟು ಶಾಂತಿ ಸಂಭ್ರಮಗಳಿಂದ RCBಯ ಗೆಲುವನ್ನು ಕಣ್ಮನ ತುಂಬಿಕೊಂಡರು. ಮಕ್ಕಳು, ವೃದ್ಧರು, ಹೆಂಗಸರು ಎಲ್ಲರೂ ಸೇರಿದಂತೆ ತಮ್ಮ ಮನೆಯ ಮೇಲೆ ನಿಂತು ಜೋರಾಗಿ ಕೂಗುತ್ತಾ ಜೈ RCB ಎನ್ನುತ್ತಾ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿದ್ದರು. ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇರಿ, ನಮ್ಮ ವಾಹಿನಿಯನ್ನು ಆರಿಸಿ ಅಂತ ಹೇಳ್ತಾ ನಾನೇನು ಬರ್ತೀನಿ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.